ಜಾಸ್ತಿ ಏನಿಲ್ಲ, ಸ್ವಲ್ಪ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ ಅಷ್ಟೇ. ಏನಿಲ್ಲ, ಮನೆಗೋಸ್ಕರ ಬಳಸ್ತಿದ್ದಂತಹ ಸಿಲಿಂಡರ್ ರೇಟು 60 ರೂಪಾಯಿ ಅಷ್ಟೇ. ಇನ್ನು ಕಮರ್ಷಿಯಲ್ ಪರ್ಪಸ್ಗೆ ಅಂದ್ರೆ ವಾಣಿಜ್ಯ ಬಳಕೆಗೆ ಬಳಸ್ತಿದ್ದಂತಹ ಸಿಲಿಂಡರ್ ರೇಟು ಒಂದು 115 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಜಾಸ್ತಿ ಏನಿಲ್ಲ, ಅದು ಕಾರಣ ಇದೆ. ನೋಡ್ತಿರ್ಬೋದು, ನಾವು ಸಿಲಿಂಡರ್ ಅಂದ್ರೆ ತೈಲಗಳನ್ನೆಲ್ಲ ಆಮದು ಮಾಡ್ಕೊಳ್ತಾ ಇದ್ದಿದ್ದೆ ಮಧ್ಯಪ್ರಾಚ್ಯ ರಾಷ್ಟ್ರದಲ್ಲಿ. ಅದರಲ್ಲೂ ಮೊದಲೇ ಇರಾನ್ ಇಸ್ರೇಲ್ ಯುದ್ಧ ನಡೀತಿದೆ, ಅದರಲ್ಲಿ ಅಮೆರಿಕ ಬೇರೆ ಮೂಗು ತೂರಿಸಿದೆ. ಸೊ ನಮ್ಮ ಇಂಡಿಯಾಗೆ ಏನು ನಾವು ಆಮದು ಮಾಡ್ಕೋಬೇಕಿತ್ತಲ್ಲ, ಅದೆಲ್ಲ ಜಲಸಂಧಿ ಮೂಲಕ ಅಂದ್ರೆ ಹಾರ್ಮುಜ್ ಜಲಸಂಧಿ ಅಂತ ಏನ್ ಕರಿತಿದ್ವಿ, ಅದ್ರ ಮುಖಾಂತರ ತೈಲಗಳೆಲ್ಲ ಬರ್ಬೇಕಿತ್ತು. ಅಲ್ಲೆಲ್ಲ ನಿರ್ಬಂಧ ಹೇರಿದ್ದಾರೆ. ಹಂಗಾಗಿ ಇವಾಗ ಸ್ವಲ್ಪ ತೈಲ ಎಲ್ಲ ನಮಗೆ ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಬೆಲೆ ಏರಿಕೆ ಆಗಿದೆ, ಆಯ್ತಾ. ಯಾರು ಭಯ ಪಡಬೇಕಾಗಿಲ್ಲ. ಯುದ್ಧದ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಸ್ವಲ್ಪ ತೈಲಗಳ ಬೆಲೆ ಜಾಸ್ತಿ ಆಗಿದೆ ಅಷ್ಟೇ. ನೆಕ್ಸ್ಟ್ ಇನ್ನು ಪೆಟ್ರೋಲು ಡೀಸೆಲ್ ಅದೆಲ್ಲದ್ರದ್ದು ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಿದ್ದಂಗೆ ಮತ್ತೆ ಸರಕು ಸೇವೆಗಳ ಬೆಲೆ ಸ್ವಲ್ಪ ಎಲ್ಲದ್ರ ಮೇಲೂ ಇಲ್ಲ, ಎಲ್ಲ ಒಂಚೂರು ಅದು ಇದು ಏನು ದಿನನಿತ್ಯದ ವಸ್ತುಗಳಾಗಿರ್ಬೋದು, ಸ್ವಲ್ಪ ಸಾರಿಗೆ ವ್ಯವಸ್ಥೆಯಲ್ಲಿ ಏನು ಓಡಾಡಕ್ಕೆ ಏನು ಬಳಸ್ತೀವಿ ವೆಹಿಕಲ್ ಅಂಥದ್ದು, ಆಮೇಲೆ ಸಾರಿಗೆ ನಾವು ಒಂದೊಂದಷ್ಟು ಕಡೆ ಹೋಗ್ಬೇಕಲ್ಲ, ಅಂಥದ್ರೆಲ್ಲ ಸ್ವಲ್ಪ ಅಷ್ಟೇ ಬೆಲೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಎಲ್ಲದಕ್ಕೂ ಚೆನ್ನಾಗಿ ರೆಡಿ ಮಾಡಿಟ್ಕೊಳ್ರಿ. ಇನ್ಮೇಲೆ ದಿನಸಿ ಕಾಳಿಂದ ಹಿಡಿದು ಬೆಳಗಿಂದ ಎದ್ದು ರಾತ್ರಿ ಮಲ್ಗೋವರೆಗೂ ಏನೇನು ಬಳಸ್ತಿದ್ವಿ ಅದರೆಲ್ಲದರ ಬೆಲೆ ಏರಿಕೆಗೆ ಸರ್ಕಾರನೂ ಮುಂದಾಗತ್ತೆ. ಆ ಏರಿಕೆಯನ್ನು ನಮ್ಮೇಲೆ ಹೇರಿಸ್ಕೊಳ್ಳೋಕ್ಕೆ ನಾವು ರೆಡಿ ಆಗಬೇಕು. ಎನಿವೇಸ್,